ಯಾಕೆ ಬೇಕು ಕಂಡೋರ್ ಮನೆ ವಿಚಾರ? ಅಲ್ಲಕ್ಕ ನಿಮ್ಮ ಮನೆ ಒಳಗರ ಕಂಡೋರ್ ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ಮನೆ ಮಕ್ಳೆಲ್ಲ ಸರಿದ್ ಬಿಟ್ಟಿದಾರೆ. ಅಲ್ಲ ನಿಮ್ಮನೆ ತೂತ್ಗಳೇ 180, ಬೇರೆಯವ್ರ ಮನೆ 18 ತೂತ್ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀರಲ್ಲ, ಮನೆ ಮನೆ ಇದೆ ನಿಮ್ಗೆ. ನಿಮ್ ಮಕ್ಳುಗಳು ಮಾತ್ರ ಸಜ್ಜಂದ್ರು, ನಾವು ದುರ್ಜಂದ್ರು. ಅಲ್ಲ ಹೇಳದ್ ಹೇಳ್ತಿದ್ದೀರಿ, ನಿಜಕ್ಕೆ ಒಂಚೂರು ಹತ್ರ ಆಗಾಗ ಹೇಳಿ. ಕುರಿ ಸುಳ್ಗೊಳ್ಳಿ ಯಾಕೆ ಹೇಳಿರಿ ನಿಮ್ಮ ಮನೆ ಒಳಗರ? ಮಾತು 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 ಮನೆ ಕೆಡಿಸ್ತಂತೆ, ತೂತು ಒಲೆ ಕೆಡಿಸ್ತಂತೆ. ಮತ್ತು ನಿಮ್ ಮನೆ ತೂತ ಮುಚ್ಕೊಳ್ಳಿ. ನಿಮ್ ಮನೇಲಿ ಮಾಡ್ದಾಗ ಮಾತ್ರ ಸೀಬಾತ್ ಆಗಿರ್ತದೆ, ಕಂಡೋರ್ ಮನೇಲಿ ಮಾಡ್ದಾಗ ಕರ ಬರ್ತದೆ. ಅಲ್ಲ ಒಂದಂತೂ ಗೊತ್ತೈತಲ್ಲ, ಕಂಡೋರ್ ಮನೆ ಮಕ್ಳು ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಅದೇನ್ ಸಿಕ್ಕದು? ಅಲ್ಲ ಕಡೆ ಸುಜಕ್ಕ, ಅವಳ ಮಗಳು ಇವನ್ ಜೊತೆ ಓಡೋಗ್ಬಿಟ್ಲಂತೆ ಕಡೆ. ಅವಳ ಮಗ ಕೆಲಸ ಬಿಟ್ಬಿಟ್ಟು ಮನೇಲಿದ್ದಾನಂತೆ. ಅಲ್ಲ ನಿಮ್ ಮಗಳು ಓಡೋದಾಗ ಬೇರೆಯವ್ರು ಮಾತಾಡಲ್ವೇ? ನಿಮ್ಮನೆ ಮಗ ಕೆಲಸ ಬಿಟ್ಬಿಟ್ಟು ಮನೆ ಕುತ್ಕೊಂಡಾಗ ಬೇರೆಯವ್ರು ಮಾತಾಡಲ್ವೇ? ನಿಮ್ ಯೋಗ್ಯತೆಗೆ. ಅಲ್ಲ ಕಂಡೋರ್ ಮನೆ ಬಗ್ಗೆ ಮಾತಾಡೋರ್ ಮನಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ, ಅವ್ರ ಮನೆ ಮಕ್ಳು ಉದ್ದಾರ ಆಗ್ಲಿಲ್ಲ ಪರವಾಗಿಲ್ಲ, ಬೇರೆಯವ್ರ ಮಕ್ಳು ಮಾತ್ರ ಉದ್ದಾರ ಆಗ್ಬಾರ್ದು. ಅಲ್ಲ ಒಂದ್ ತಿಳ್ಕೊಂಬಿಡಿ, ದೇವ್ರೇನ್ ಕಣ್ ಮುಚ್ಕೊಂಡ್ ಕುತ್ಕೊಂಡಿಲ್ಲ. ನೀವ್ ಆಡ್ದಂಗ್ ಆಡ್ತಾ ಇರೋದೆಲ್ಲ ನೋಡ್ತಾ ಇರ್ತಾನೆ. ಒಂದಲ್ಲ ಒಂದ್ ದಿವಸ ಹಗ್ಗ ಇಟ್ಕೊಂಡು ಹೇಳ್ಕತಾನೆ. ಅವಾಗ ಬೇರೆಯವ್ರೆಲ್ಲ ನಿಮ್ ಬಗ್ಗೆ ಮಾತಾಡ್ತಾರೆ. ಅಯ್ಯೋ, ಎಲ್ಲಾರ ಬಗ್ಗೆನೂ ಮಾತಾಡ್ತಿದ್ಲು ಕಣೆ, ಊರವ್ರ ವಿಚಾರ ಎಲ್ಲ ತಂತಂತ ಹೇಳ್ತಿದ್ಲು ಕಣೆ. ಇವತ್ತು ದೇವ್ರ ಹತ್ರ ಕೊಟ್ಟೋಗ್ಬಿಟ್ಲು ಕಣೆ ಅಂತ. ಅಲ್ಲ ಯಾಕೆ ಬೇಕು ಕಂಡೋರ್ ಮನೆ ವಿಚಾರ?